ಸ್ನೇಹಿತರೆ, ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಅಪ್ಡೇಟ್. ಇದು ಪ್ರಜ್ವಲ್ ರೇವಣ್ಣ ಕರ್ಮಕಾಂಡದ ಸದ್ಯದ ಒನ್ ಲೈನ್ ಸ್ಟೋರಿ. ಅಪ್ಪ ಜೈಲ್ನಲ್ಲಿ, ಮಗ ಫಾರಿನ್ನಲ್ಲಿದ್ದರೂ ಬೆಂಗಳೂರಿನಲ್ಲಿ ಪೆನ್ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ರೇವಣ್ಣನ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯ ಆಯಿತು ಅನ್ನೋಷ್ಟರಲ್ಲಿ ಮತ್ತೆ 7 ದಿನ ಕಸ್ಟಡಿ ಅವಧಿ ಮುಂದೂಡಿದೆ. ಪ್ರಜ್ವಲ್ ರೇವಣ್ಣ ಕೋರಿದ್ದ 7 ದಿನ ಅವಕಾಶವೂ ಮುಗಿದಿತ್ತು. ಆದರೆ ರೇವಣ್ಣ ಜೈಲಿಗೆ ಹೋದ್ರೆ ಮಗ ಪ್ರಜ್ವಲ್ ಮಾತ್ರ ಮತ್ತೆ ಭಾರತಕ್ಕೆ ಬರುವ ಮನಸ್ಸು ಮಾತ್ರ ಮಾಡಲಿಲ್ಲ. ಇದೆಲ್ಲದರ ಜೊತೆಗೆ ಇನ್ನಿಬ್ಬರು ಸಂತ್ರಸ್ತೆಯರು ಇವತ್ತು ಪ್ರಜ್ವಲ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹಾಗಾದ್ರೆ ಸದ್ಯ ಪ್ರಜ್ವಲ್ ರಾಸಲೀಲೆ ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆ? ಪೆನ್ಡ್ರೈವ್ ಕಹಾನಿಯ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಎಫ್ಐಆರ್ ನಲ್ಲಿ ಏನಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೌದು, ದಿನಕ್ಕೊಂದು ದೂರು ಸದ್ಯ ಪ್ರಜ್ವಲ್ ವಿರುದ್ಧ ದಾಖಲಾಗುತ್ತಿದೆ. ಅಪ್ಪ ಜೈಲ್ ಪಾಲಾದ್ರೆ ಮಗ ಇನ್ನು ಭಾರತದ ಕಡೆ ತಲೆ ಹಾಕಿ ಸಹ ಮಲಗಲಿಲ್ಲ. ಇನ್ನು ಆತ ಬಂದ್ರೆ ಆತನ ಕೇರ್ ಆಫ್ ಅಡ್ರೆಸ್ ಸಹ ಪರಪ್ಪನ ಅಗ್ರಹಾರವೇ. ಇನ್ನು ಪ್ರಜ್ವಲ್ ವಿರುದ್ಧ ಇದೀಗ ಮತ್ತೆ 2 ಅತ್ಯಾಚಾರದ ಕೇಸುಗಳು ದಾಖಲಾಗಿವೆ. ಎಫ್ಐಆರ್ ನಲ್ಲಿ ಮಹಿಳೆಯರು ಆತನಿಗೆ ಹೆದರಿ ನಾವು ಇದುವರೆಗೂ ಯಾವುದೇ ಹೇಳಿಕೆ ನೀಡಿಲ್ಲ, ಆದರೆ ಈಗ ನಮಗೆ ನ್ಯಾಯ ದೊರಕುತ್ತದೆ ಎಂಬ ಭರವಸೆಯ ಮೇರೆಗೆ ದೂರು ದಾಖಲಿಸಿದ್ದೇವೆ ಎಂದು ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ರೀತಿ ದಿನಕ್ಕೊಂದು ಕರ್ಮಕಾಂಡಗಳು ಹೊರಬರುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.